ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಜೈಲೇ ಗತಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಇದೀಗ ಜೈಲೇ ಗತಿಯಾಗಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ಕರಿಯನಿಗೆ ಇದೀಗ ನಿರಾಸೆಯಾಗಿದೆ. ಬೇಲ್ ವಿಚಾರಣೆ ನಡೆಸಿದ 57ನೇ ಸಿಸಿಎಚ್ ಕೋರ್ಟ್ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇತ್ತ ಪವಿತ್ರ ಗೌಡ ಬೇಲ್ ಅರ್ಜಿಯೂ ಕೂಡ ನಾಳೆಗೆ ಮುಂದೂಡಿಕೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಇದೀಗ ನಿರಾಸೆಯಾಗಿದೆ. ಇವತ್ತು ವಿಚಾರಣೆ ನಡೆದಂತಹ ನಂತರದಲ್ಲಿ ಕೋರ್ಟ್ ಈ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಬೇಲ್ನ ನಿರೀಕ್ಷೆಯಲ್ಲಿದ್ರು. ಆದರೆ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಇದೀಗ ನಿರಾಸೆಯಾಗಿದೆ. ಬೇಲ್ ವಿಚಾರಣೆಯನ್ನ 57ನೇ ಸಿಸಿಎಚ್ ಕೋರ್ಟ್ ನಡೆಸಿದೆ. ಈ ವಿಚಾರಣೆಗೆ ಸಂಬಂಧಪಟ್ಟಂಗೆ ನಾಳೆ ಮಧ್ಯಾಹ್ನ 12:30ಕ್ಕೆ ಈ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಇತ್ತ ಪವಿತ್ರ ಗೌಡ ಆರೋಪಿ ನಂಬರ್ 2 ಪವಿತ್ರ ಗೌಡ ಅವರ ಬೇಲ್ ಅರ್ಜಿಯೂ ಕೂಡ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಬೇಲ್ನ ನಿರೀಕ್ಷೆಯಲ್ಲಿದ್ರು ನಟ ದರ್ಶನ್, ಆದರೆ ಇವತ್ತು ಬೇಲ್ ಸಿಕ್ಕಿಲ್ಲ. ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ನಾಳೆ ಏನಾದರೂ ಸಿಗುವಂತಹ ಚಾನ್ಸಸ್ ಇದೆಯಾ? ಹೇಗೆ? ಬಹಳ ಸುದೀರ್ಘವಾದಂಥ ವಾದ ಮಂಡನೆ ನಡೀತಾ ಇದೆ. ಇವತ್ತಿಂದ ವಿಚಾರಣೆ ನಾಳೆಗೆ ಮುಂದೆ ಹೋಗಿದೆ. ನಾಳೆನೂ ಕೂಡ ವಾದ ಮಂಡನೆ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ವಾದ ಮಂಡನೆ ಮುಕ್ತಾಯ ಆದ ನಂತರ ಕೋರ್ಟ್ ಆದೇಶವನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವತ್ತಿನೇ ಆದೇಶ ಕೊಡುವಂಥ ಸಾಧ್ಯತೆಗಳು ಕಡಿಮೆ. ಯಾಕೆ ಅಂತಂದರೆ ಇದು ಬಹಳ ಸುದೀರ್ಘವಾದ ವಾದ ಮಂಡನೆ ಆಗಿರೋದ್ರಿಂದ ಕೋರ್ಟ್ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟು ಆದೇಶವನ್ನು ಕೊಡಬೇಕಾಗತ್ತೆ. ಹೀಗಾಗಿ ಸ್ವಲ್ಪ ದಿನಗಳ ಕಾಲ, ಅಂದರೆ ಒಂದು 3-4 ದಿನಗಳ ಕಾಲ ಒಂದು ಆದೇಶಕ್ಕೆ ಕಾಯ್ದಿರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಇವತ್ತು ಬಹಳ ಮುಖ್ಯವಾಗಿ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಆರ್ಗ್ಯೂ ಮಾಡಿದ್ದೇನೆಂದರೆ, ರೇಣುಕಾಸ್ವಾಮಿ ದೇಹದಲ್ಲಿದ್ದಂಥ ಗಾಯಗಳೆಲ್ಲವೂ ಕೂಡ ಹೊಡೆತದ ಗಾಯಗಳಲ್ಲ, ಬದಲಾಗಿ ನಾಯಿ ಕಚ್ಚಿದ ಗಾಯ, ಅಂದರೆ ಶವವನ್ನು ಬಿಸಾಡಿದ ಮೇಲೆ ನಾಯಿಗಳು ಕೂಡ ಕಚ್ಚಿತ್ತು, ಆ ಗಾಯಗಳು ಕೂಡ ಇದೆ. ಹೀಗಾಗಿ ಅದನ್ನೇ ಹೊಡೆತದ ಗಾಯಗಳು ಅಂತೇಳಿ ಬಿಂಬಿಸಲಾಗ್ತಾ ಇದ್ರೆ ಅದು ಸುಳ್ಳು. ವೈದ್ಯಕೀಯ ವರದಿಯಲ್ಲೂ ಕೂಡ ಇದಕ್ಕೆ ಉಲ್ಲೇಖ ಇದೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಪಂಚನಾಮೆ ಇರ್ಬೋದು, ಮತ್ತೆ ಏನೇನು ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ, ದರ್ಶನ್ ಹೇಳಿಕೆ ಆಧಾರದಲ್ಲಿ ಸೀಸ್ ಮಾಡಿದ್ದಾರೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ, ಮತ್ತೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ದಾಖಲೆಗಳನ್ನ. ಆದರೆ ಯಾವುದೂ ಕೂಡ ಮೊದಲನೇ ಪೊಲೀಸಿಗೆ ಎಲ್ಲಾನು ಗೊತ್ತಿದೆ. ಯಾಕಂದ್ರೆ 8ನೇ ತಾರೀಕು ಇನ್ಸಿಡೆಂಟ್ ಆಗಿದೆ, 8ನೇ ತಾರೀಕು ರಾತ್ರಿನೇ ಅಲ್ಲಿನ ಪೊಲೀಸಿಗೆ ಮಾಹಿತಿ ಸಿಕ್ಕಿದೆ, ಯಾವ ಸ್ಥಳದಲ್ಲಿ ಆಗಿದೆ ಅನ್ನೋಂಥ ಮಾಹಿತಿ ಇದೆ. 9ನೇ ತಾರೀಕಿನ ಪೊಲೀಸ್ ಆ ಸ್ಥಳದಲ್ಲಿ ಇದ್ರು, ಮತ್ತೆ ಎಲ್ಲವನ್ನು ಕೂಡ ಸೀಸ್ ಮಾಡಿದ್ರು. ಆದರೆ 12ನೇ ತಾರೀಕು ಮೇಲೆ ನಂತರ ದರ್ಶನ್ ಹೇಳಿಕೆ ಪಡ್ಕೊಳ್ಳೋದು ಇವರು 12ನೇ ತಾರೀಕು, ಅದಾದ್ಮೇಲೆ ಅದನ್ನೆಲ್ಲವನ್ನು ಕೂಡ ಸೀಸ್ ಮಾಡಿದೀವಿ ಅಂತೇಳಿ ತೋರಿಸಿದ್ದಾರೆ. ಆ ಮೂಲಕ ಸಾಕ್ಷ್ಯಾಧಾರಗಳನ್ನು ಅವ್ರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಲಾಠಿ ಇರ್ಬೋದು, ಮರದ ಕೊಂಬೆ ಇರ್ಬೋದು, ನೈಲಾನ್ ಹಗ್ಗ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ದರ್ಶನ್ ಹೇಳಿಕೆ ಆಧಾರದ ಮೇಲೆ ರಿಕವರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ 12ನೇ ತಾರೀಕು ನಂತರ. ಆದರೆ ಅದಕ್ಕೆ ಮುಂಚೆನೆ ಪೊಲೀಸ್ ಅದನ್ನೆಲ್ಲವನ್ನು ಕೂಡ ಸೀಸ್ ಮಾಡಿದ್ರು ಆ ಜಾಗವನ್ನ ಅಂತೇಳಿ ವಾದ ಮಂಡನೆಯನ್ನ ಮಾಡಿದ್ರು. ಅದೇ ರೀತಿ ದರ್ಶನ್ ಶೂ ಮತ್ತೆ ಬಟ್ಟೆಗಳ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಅವರು ವಾದ ಮಾಡಿದ್ದೇನೆಂದ್ರೆ, ದರ್ಶನ್ ಅವರು ಅವರ ಹೇಳಿಕೆಯಲ್ಲಿ ಎಲ್ಲೂ ಕೂಡ ನಾನು ಶೂ ಅಥವಾ ಇಂಥ ಬಟ್ಟೆ ಧರಿಸಿದ್ದೆ, ಇಂಥ ಶೂ ಧರಿಸಿದೆ ಅನ್ನೋದನ್ನ ಹೇಳಿಕೆಯನ್ನ ನೀಡಿಲ್ಲ. ಬದಲಾಗಿ ಪಂಚನಾಮೆಯಲ್ಲಿ ಅವ್ರು ಚಪ್ಪಲಿ ಧರಿಸಿದ್ರು ಅನ್ನೋಂಥ ಉಲ್ಲೇಖ ಇದ್ರೆ, ಅದರ ಕೊನೆಗೆ ರಿಕವರಿ ಮಾಡೋದು ಶೂ, ಜೊತೆಗೆ ಬಟ್ಟೆ ಕೂಡ ಅಷ್ಟಲಾಗಲೇ ಒಗೆದಾಗಿತ್ತು. ಹೀಗಾಗಿ ಒಗೆದಿರುವಂಥ ಬಟ್ಟೆನಲ್ಲಿ ಯಾವುದೇ ರೀತಿ ರಕ್ತದ ಕಲೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದೆಲ್ಲವನ್ನು ಕೂಡ ಪ್ಲಾಂಟ್ ಮಾಡಿದ್ದಾರೆ ಅನ್ನುವಂಥ ವಾದ ಮಂಡನೆಯನ್ನ ಮಾಡಿದ್ರೆ, ಎಲ್ಲ ಒಂದು ಕಡೆ ಅವ್ರು ಜಾಮೀನಿಗೋಸ್ಕರ ಅವರು ಅಂದ್ರೆ ಎಲ್ಲವನ್ನೂ ಕೂಡ ತನಿಖಾಧಿಕಾರಿಯ ಒಂದು ತನಿಖೆ ಏನಿದೆ ಅದನ್ನೇ ಸರಿ ಇಲ್ಲ ಅಂತ ಬಿಂಬಿಸುವ ಮೂಲಕ ಅದರ ಲಾಭವನ್ನ ಆರೋಪಿಗೆ ಕೊಡುವಂತ ಪ್ರಯತ್ನವನ್ನ ದರ್ಶನ ಪರ ವಕೀಲರು ಮಾಡಿದ್ದಾರೆ. ಅದ್ರಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಕೋರ್ಟ್ ಆದೇಶದ ನಂತರ ಗೊತ್ತಾಗುತ್ತೆ. ಶುಭಶ್ರೀ. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.